ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಈ ಸಂಚಿಕೆಯಲ್ಲಿ ನಾನು ಹಸ್ತಾಕ್ಷರ ಸಂಗ್ರಹ ಏನು ಮಾಡಿದ್ದೀನಿ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಇದಕ್ಕೆ ಮೊದಲು ನಾನು ನಾಣ್ಯಗಳು ಮತ್ತು ನೋಟುಗಳ ಬಗ್ಗೆ ನಿಮಗೆ ತಿಳಿಸಿದ್ದೆ. ಬಹುಶಃ ನೀವು ಅದನ್ನು ನೋಡಿ ಖುಷಿಪಟ್ಟಿರ್ಬೋದು ಮತ್ತು ಕೆಲವರಿಗೆ ನನ್ನ ಹವ್ಯಾಸದ ಬಗ್ಗೆ ಒಲವು ಮೂಡಿರ್ಬೋದು. ಈ ಸಂಗ್ರಹದಲ್ಲಿ ಕನ್ನಡ ನಾಡಿನ ಸಾಹಿತಿಗಳ ಹಸ್ತಾಕ್ಷರ, ನಟನಟಿಯರ ಹಸ್ತಾಕ್ಷರ, ಹಿಂದಿ ನಟನಟಿಯರ ಹಸ್ತಾಕ್ಷರ ಮತ್ತು ದಿಗ್ಗಜರ ಹಸ್ತಾಕ್ಷರ, ಹಾಗೆ ಆಟಗಾರರ ಹಸ್ತಾಕ್ಷರ ಮತ್ತು ಹಾಲಿವುಡ್ ನಟರ ಹಸ್ತಾಕ್ಷರ, ಇವುಗಳನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ. ನನ್ನಲ್ಲಿ 1600ಕ್ಕೂ ಹೆಚ್ಚು ಹಸ್ತಾಕ್ಷರಗಳಿದೆ ಅಂತ ಹೇಳಿದೆ. ಅದರಲ್ಲಿ ಸುಮಾರು 80% ಅಷ್ಟು ಹಸ್ತಾಕ್ಷರಗಳನ್ನ ನಾನು ಮುಖತಃ ಭೇಟಿಯಾಗಿ ಅವರಿಂದ ಪಡೆದಂತಹ ಹಸ್ತಾಕ್ಷರಗಳು. ಇನ್ನು 15% ನಾನು ಪತ್ರಗಳನ್ನು ಬರೆದು ಅದರ ಮುಖೇನ ತರಿಸ್ಕೊಂಡಿರುವಂಥದ್ದು. ಇನ್ನು 5% ನಿಮ್ಮಂಥ ಸಹೃದಯರು, ಅರೆ ನಿನ್ನ ಬಳಿ ಇದಿಲ್ವಾ, ನನ್ನ ಹತ್ರ ಇದೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಂಥದ್ದು. ಹೀಗೆ ನನ್ನ ಸಂಗ್ರಹದ ವ್ಯಾಪ್ತಿ ನಿಮ್ಮ ಸಹೃದಯದಿಂದ ದೊಡ್ಡದಾಗಿದೆ. ಈಗ ನಾನು ಕೆಲವು ನನ್ನ ಸಂಗ್ರಹದ ಹಸ್ತಾಕ್ಷರಗಳನ್ನ ನಿಮಗೆ ತೋರಿಸ್ತೀನಿ. ಅದನ್ನು ಅನೇಕ ಕಡೆ ಪ್ರದರ್ಶನಗಳನ್ನು ಕೂಡ ಮಾಡಿದ್ದೀನಿ, ಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಂಡಿದ್ದೀನಿ. ಹೀಗಾಗಿ ಅದು ನಿಮ್ಮನ್ನು ಸಹ ತಲುಪತ್ತೆ ಎನ್ನುವ ಆಶ್ವಾಸನೆ ನನಗಿದೆ. ಇದು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರ ಹಸ್ತಾಕ್ಷರ. ಅದರ ಜೊತೆಗೆ ನೋಡ್ಬೋದು ನೀವು, ಅಲ್ಲಿ ಅವರು ಹುಟ್ಟಿದ ದಿನಾಂಕಕ್ಕೆ ಸರಿಹೊಂದುವಂತಹ ನೋಟುಗಳು ಮತ್ತು ಅವರ ಮರಣ ದಿನಾಂಕದ ನೋಟುಗಳನ್ನ ಕೂಡ ನೀವು ಕಾಣ್ತಿದ್ದೀರಿ. ಇಲ್ಲಿ ಕುವೆಂಪು ಅವರು, ದ ರಾ ಬೇಂದ್ರೆಯವರು, ಆನಂತರ ಮಾಸ್ತಿಯವರು, ಶಿವರಾಮ್ ಕಾರಂತರು, ಇವರ ಹಸ್ತಾಕ್ಷರಗಳನ್ನ ಗಮನಿಸಿ. ವಿ ಕೆ ಗೋಕಾಕರು, ಅನಂತಮೂರ್ತಿಯವರು, ಆಮೇಲೆ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರ್. ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಬಂದಿದೆ ಅನ್ನೋದೇ ನಮ್ಮ ಹೆಗ್ಗಳಿಕೆ. ಅಲ್ಲದೆ ಅನೇಕ ಹಿರಿಯ ಕವಿಗಳ ಮತ್ತು ವಿದ್ವಾಂಸರ ಹಸ್ತಾಕ್ಷರಗಳು ನನ್ನ ಬಳಿ ಇದೆ. ಉದಾಹರಣೆಗೆ ರಾಜರತ್ನಂ, ನಿಸಾರ್ ಅಹಮದ್, ಗೋಪಾಲ್ ಕೃಷ್ಣ ಅಡಿಗರು, ಚೆನ್ನವೀರ ಕಣವಿ, ಇವರೆಲ್ಲರ ಹಸ್ತಾಕ್ಷರಗಳಿದೆ. ಹಾಗೆಯೇ ಜಿ ಎಸ್ ಶಿವರುದ್ರಪ್ಪ, ಕೆ ಎಸ್ ನರಸಿಂಹಸ್ವಾಮಿ, ಮೈಸೂರು ಮಲ್ಲಿಗೆ ಖ್ಯಾತಿ ಪಡೆದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಮತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು, ಇವರ ಹಸ್ತಾಕ್ಷರಗಳು ಕೂಡ ನನ್ನ ಬಳಿ ಇದೆ. ಇದು ವಿ ಸಿ ಅವರ ಹಸ್ತಾಕ್ಷರ ಮತ್ತು ಜಿ ವೆಂಕಟಸುಬ್ಬಯ್ಯನವರು, ಇದು ಕಯ್ಯಾರ ಕೀಣ್ಣರೆ ಕಾಸರಗೋಡ್ನವರು, ಬಿ ಆರ್ ಲಕ್ಷ್ಮಣರಾಯರು, ಇವರ ಹಸ್ತಾಕ್ಷರ ಕೂಡ ಇದೆ. ಹೀಗೆ ಅನೇಕ ದಿಗ್ಗಜರ ಹಸ್ತಾಕ್ಷರಗಳು ನನ್ನ ಬಳಿ ಇದೆ. ನೋಡಿ, ಜಯಂತ್ ಕಾಯ್ಕಿಣಿಯವರು ಪ್ರೀತಿಯಿಂದ ಹಾಗೆ ಸುಮ್ಮನೆ ಅಂತ ಕೊಟ್ಟಿದ್ದಾರೆ. ಇದು ಆಗ ಬಂದಂತಹ ಮುಂಗಾರು ಮಳೆ ಚಿತ್ರದ ಒಂದು ಹಾಡಿನ ಸಾಲು ಅದು. ಹಾಗಾಗಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕಾದಂಬರಿಕಾರದ್ದು. ಅನಕರು, ತಾರಾಸು, ಬಸವರಾಜ ಕಟ್ಟಿಮನಿ, ಕೃಷ್ಣಮೂರ್ತಿ ಪುರಾಣಿಕು, ಹೀಗೆ ಅನೇಕ ದಿಗ್ಗಜರ ಹಸ್ತಾಕ್ಷರಗಳು ನನ್ನ ಬಳಿ ಇದೆ. ರಂಶ್ರೀ ಮುಗುಳಿ, ಹಾಮಾನಾಯಕರು. ಈ ಹಾಮಾನಾಯಕರ ಚಿತ್ರದಲ್ಲಿ ಏನು ವಿಶೇಷ ಅಂದರೆ, ಅದು ಚುಕ್ಕಿ ಚಿತ್ರ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮೋಹನ್ ವರ್ಣೇಕರ್ ಅವರು ಬಿಡಿಸಿದಂತಹ ಚಿತ್ರ ಅದು. ಬರೀ ಚುಕ್ಕಿಗಳ ಮೂಲಕನೇ ಅವರು ಅಂಥ ಸುಂದರವಾದ ಚಿತ್ರಗಳನ್ನು ಮಾಡಿದ್ದಾರೆ. ಅನೇಕ ಸಾಹಿತಿಗಳ 108ಕ್ಕೂ ಹೆಚ್ಚು ಸಾಹಿತಿಗಳ ಚಿತ್ರಗಳನ್ನು ಬರೀ ಚುಕ್ಕಿಗಳ ಮೂಲಕನೇ ಮಾಡಿದ್ದಾರೆ. ಅದರಲ್ಲಿ ಅವರು ಭಾವನೆಗಳನ್ನು ಕೂಡ ತೋರಿಸ್ತಾರೆ. ಅಂಥ ಸುಂದರವಾದ ಕವಿತೆ. ಇವರು ಅತ್ಯಂತ ಖ್ಯಾತಿವಂತರಾದಂಥ ಎಂ ನರಸಿಂಹಯ್ಯ, ಪತ್ತೇದಾರಿ ಕಾದಂಬರಿಗಳನ್ನು ಬರೆದಂಥವ್ರು, ಭಯಂಕರ ಬೈರಾಗಿ ಅದನ್ನೆಲ್ಲ ಬರೆದಂಥವ್ರು. ಅವರ ಪತ್ತೇದಾರ ಪುರುಷೋತ್ತಮ ಎಲ್ರಿಗೂ ಪರಿಚಿತನಾದಂಥ ವ್ಯಕ್ತಿ. ಇಲ್ಲಿ ನಾಟಕಕಾರದ್ದಿದೆ. ಕೈಲಾಸಂನವ್ರದ ಹಸ್ತಾಕ್ಷರ ನೀವು ನೋಡ್ಬೋದು. ಇದನ್ನು ನೋಡೋದು ಸಿಗೋದು ಭಾಳ ದುರ್ಲಭ.
ಅಲ್ಲದೆ ನಮ್ಮ ಶ್ರೀರಂಗರು ಮತ್ತು ದಾಶರಥಿ ದೀಕ್ಷಿತ್ತು ಮತ್ತು ಇಲ್ಲಿ ಸೀತಾರಾಮ್ ಮಳ್ಗಿಯವರು ಇವರು ಒಂದ್ಸಲಿ ಸೀತಾರಾಮ್ ಮಳ್ಗಿಯವ್ರ ಹತ್ರ ಹೋಗಿ ಹಸ್ತಾಕ್ಷರ ತಗೊಳಕ್ಕೆ ಹೋದಾಗ ನಾನು ಯಾರು ಗೊತ್ತೇನು ನಿಮ್ಗೆ ಅಂತಂದರು. ಗೊತ್ತು ರೀ ಸರ ಅಂದೆ. ಅವ್ರು ಮಾಡಿದ್ನಲ್ಲೆಲ್ಲ ಒಂದಷ್ಟು ಹೇಳಿದೆ. ಆಶ್ಚರ್ಯಪಟ್ಟು ಅರೆ ನಾನು ಈ ಪ್ರಶ್ನೆ ಕೇಳಬಾರ್ದಾಗಿತ್ತು ನಿಮ್ಮನ್ನು ಅಂತಂದರು. ಹಾಗಾಗಿ ಅವರು ಕೊಟ್ಟಂಥದ್ದು. ಹೀಗೆ ನನ್ನ ಪ್ರತಿಯೊಂದು ಹಸ್ತಾಕ್ಷರದ ಸಂಗ್ರಹದ ಹಿಂದೆಯೂ ಒಂದು ಅತ್ಯಂತ ಸ್ವಾರಸ್ಯಕರವಾದಂತಹ ಘಟನೆಗಳು ನಡೆದಿವೆ. ಅದರಲ್ಲಿಯೂ ಈಗ ನಾನು ಕೆಲವು ದಿಗ್ಗಜರ ಹಸ್ತಾಕ್ಷರಗಳನ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಹಿಂದಿ ನಟನಟಿಯರ ಹಸ್ತಾಕ್ಷರಗಳ ಸಂಗ್ರಹ ಮಾಡಿದ್ದೀನಿ. ರಣಜೀತ್ ಅಂತ ಹಿಂದಿ ಫಿಲ್ಮ್ ಲ್ಯಾಂಡ್ನಲ್ಲಿ ಇದ್ದಂಥ ರಣಜೀತ್ ಅವರ ಮೂಲ ಹೆಸರು ಗೋಪಾಲ್ ಬೇದಿ ಅಂತ. ಇದು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಅವರು ಮತ್ತು ನಮ್ಮ ಪ್ರೇಮ್ ಚೋಪ್ರಾ, ಆಮೇಲೆ ನಮ್ಮ ಶಕ್ತಿ ಕಪೂರು, ಡ್ಯಾನಿ ಡೆಂಜಂಗ್ಪಾ, ಅದ್ಭುತ ಕಲಾವಿದ ಅವರು. ಇವ್ರದೆಲ್ಲನೂ ನಾನು ಪತ್ರಗಳ ಮೂಲಕ ತರಿಸ್ಕೊಂಡಿರುವಂಥದ್ದು. ಇವರು ಸಚಿನ್, ಇವರು ಮರಾಠಿ ನಟರು. ಆಮೇಲೆ ಬಾಬಿ ದಿಯೋಲು, ಅನಂತ್ ಮಹಾದೇವನ್, ವಿವೇಕ್ ವಾಸ್ವಾನಿ, ಹೀಗೆ ಅನೇಕ ಹಿಂದಿ ನಟನಟಿಯರ ಹಸ್ತಾಕ್ಷರಗಳು ನನ್ನ ಬಳಿ ಇದೆ. ನಾನಾ ಪಟೇಕರ್, ಅದಾದಮೇಲೆ ಆಶೀಶ್ ವಿದ್ಯಾರ್ಥಿ, ಟಿನು ಆನಂದ್, ಆಮೇಲೆ ಸುನಿಲ್ ಶೆಟ್ಟಿ, ಹೀಗೆ ಅನೇಕರದು ಇದೆ. ಫರೂಕ್ ಶೇಖ್, ಇವ್ರಿಗೂ ಕೂಡ ಪತ್ರ ಬರೆದಿದ್ದೆ. ಇವರು ನನಗೆ ಫೋನ್ ಮಾಡಿ ನಿಮ್ಮ ಸಂಗ್ರಹದ ಒಂದು ಅತ್ಯುತ್ತಮವಾದ ಹವ್ಯಾಸ, ಅತ್ಯಂತ ವಿಶಿಷ್ಟವಾದ್ದು. ನಾನು ಬೆಂಗಳೂರಿಗೆ ಬಂದಾಗ ನಿಮ್ಮ ಸಂಗ್ರಹವನ್ನು ನೋಡೋಕ್ಕೆ ಇಷ್ಟಪಡ್ತೀನಿ, ನೋಡ್ಬೋದಾ ಅಂತ ಕೇಳಿದರು. ಅವಶ್ಯವಾಗಿ ಬನ್ನಿ ಸರ್, ಅದಕ್ಕಿಂತ ಖುಷಿಯಾದ ಏನಿದೆ ಅಂತ ಅವ್ರಿಗೆ ಹೇಳಿದ್ದೆ. ಆದರೆ ದುರದೃಷ್ಟವಶಾತ್ ಅಷ್ಟರಲ್ಲಿ ಅವರು ಕಾಲವಶವಾದರು. ಹೀಗಾಗಿ ಅವರು ನನ್ನ ಸಂಗ್ರಹವನ್ನು ನೋಡೋಕ್ಕಾಗಲಿಲ್ಲ. ಇದೇ ರೀತಿ ರಾಜಾ ಮುರಾದ್ ಅವರು ಕೂಡ ನನಗೆ ಫೋನ್ ಮಾಡಿ ಹೇಳಿದರು, ಗೊತ್ತಾಯ್ತಲ್ಲ, ಭಾಳ ಸುಂದರವಾಗಿದೆ ನಿನ್ನ ಹವ್ಯಾಸ, ಅದನ್ನು ಮುಂದುವರಿಸು, ಇಷ್ಟಕ್ಕೆ ನಿಲ್ಲಿಸ್ಬೇಡ, ನಾನು ಬೆಂಗಳೂರಿಗೆ ಬಂದಾಗ ಹೇಳ್ತೀನಿ, ಬಂದು ತೋರಿಸು, ಆಗತ್ತಾ ಅಂತ ಕೂಡ ಕೇಳಿದರು. ಅಂಥದ್ದೆಲ್ಲ ಇದೆ. ನಮ್ಮ ವಿ.ಕೆ. ಮೂರ್ತಿಯವರು ಸಿನಿಮಾಟೋಗ್ರಾಫರು, ಗುರುದತ್ ಅವ್ರಿಗೆ ಸಿನಿಮಾಟೋಗ್ರಾಫರ್ ಆಗಿದ್ದರು. ಇವರಿಗೆ ಪ್ರಶಸ್ತಿ ಕೂಡ ಬಂದಿದೆ, ಜೀವಮಾನ ಸಾಧನೆಯ ಪ್ರಶಸ್ತಿ ಬಂದಿದೆ. ಜಾವೇದ್ ಅಖ್ತರ್ ಅವರು, ಫರಾನ್ ಅಖ್ತರ್ ಅವ್ರ ಮಗ, ಆಮೇಲೆ ಶ್ರೇಯಸ್ ತಳ್ಪಡೆ, ಆಮೇಲೆ ಇದು ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಮಾಡಿದಂಥ ವ್ಯಕ್ತಿ ನಿತೀಶ್ ಭರದ್ವಾಜ್ ಅಂತ. ಹಾಗಾಗಿ ನಿತೀಶ್ ಭರದ್ವಾಜ್ ಚಿತ್ರದ ಜೊತೆಗೆ ಅವರು ಕೃಷ್ಣನ ಪಾತ್ರದ ಚಿತ್ರವನ್ನು ಕೂಡ ಕೊಟ್ಟಿದ್ದೀನಿ. ನೋಡಿದ ತಕ್ಷಣ ಮನಸ್ಸಿಗೆ ಬರುತ್ತೆ. ಇದರಲ್ಲಿ ಶ್ರೇಯಸ್ ತಳ್ಪಡೆ ನನಗೆ ಫೋನ್ ಮಾಡಿ, ಸರ್, ಇಂಥ ದಿಗ್ಗಜರ ಜೊತೆಗೆಲ್ಲ ನನ್ನನ್ನು ಸೇರಿಸ್ತಿದ್ದೀರಲ್ಲ, ಅದೇ ನನಗೊಂದು ಖುಷಿ ಸರ್, ನಾನು ಬಂದು ನಿಮ್ಮ ಸಂಗ್ರಹ ನೋಡ್ತೀನಿ ಅಂತ ಅವರು ಕೂಡ ಹೇಳಿದರು. ಇವೆಲ್ಲ ನನ್ನ ಸಂಗ್ರಹಕ್ಕೆ ಮತ್ತು ನನ್ನ ಹವ್ಯಾಸಕ್ಕೆ ಒಂದು ಅತ್ಯಂತ ಹೆಗ್ಗಳಿಕೆ ವಿಷಯ. ಇವರೆಲ್ಲ ಹಿಂದಿ ಸಿನಿಮಾ ಡೈರೆಕ್ಟರ್ಗಳು. ಮತ್ತು ಮಹೇಶ್ ಭಟ್ಟು, ಗೋವಿಂದ್ ನಿಹಲಾನಿ, ಮತ್ತು ಶ್ಯಾಮ್ ಬೆನಗಲ್ಲು, ಆಮೇಲೆ ಇವರು ದಾರಾ ಸಿಂಗ್, ಹನುಮಂತನ ಪಾತ್ರ ಮಾಡಿ ಭಾಳ ಫೇಮಸ್ ಆದಂಥವ್ರು. ನವಾಜುದ್ದೀನ್ ಸಿದ್ದಿಕಿ, ಗೊತ್ತಿಲ್ಲ. ವಿಶ್ವಜಿತ್, ಹಳೇ ಕಾಲದ ಹಿಂದಿ ನಟರು, ನಮ್ಮ ತಂದೆಯವರ ಕಾಲದವರು ಅಂತ ಹೇಳ್ಬೋದು, ಅವರು ಕೂಡ ಕಳಿಸಿದ್ದಾರೆ ನನಗೆ. ಆಮೇಲೆ ಸೆನ್ಗುಪ್ತಾ ಅಂತ ಬಂಗಾಲಿ ನಟ, ಅವರು ಕಳಿಸಿದ್ದಾರೆ. ವಿಶಾಲ್ ಭಾರದ್ವಾಜ್ ನೋಡಿ, ಅವಾಗಲೇ ಹೇಳ್ದಂಗೆ ರಾಜಾ ಮುರಾದು, ದಿಲೀಪ್ ತಾಹಿಲ್ಲು, ಗೊತ್ತಾಯ್ತಾ, ಹೀಗೆ ಸೋನು ಸೂಡು ಮತ್ತು ರಾಜ್ ಬಬ್ಬರು. ನೀವು ಮುನ್ನಾಬಾಯಿ MBBS ನೋಡಿದರೆ ಅದರಲ್ಲಿ ಗಾಂಧಿ ಒಂದು ಪಾತ್ರ ಬರುತ್ತೆ. ಆ ಗಾಂಧಿ ಪಾತ್ರವನ್ನು ಮಾಡಿದವರು ದಿಲೀಪ್ ಪ್ರಭಾವಲ್ಕರ್ ಅಂತ. ಅವರು ಈ ಗಾಂಧಿ ಪಾತ್ರ ಮಾಡಿದ್ರು. ಅವರು ತಮ್ಮ ಹಸ್ತಾಕ್ಷರವನ್ನು ಕೊಟ್ಟಿದ್ದಾರೆ. ಇದು ಮತ್ತು ಪರೇಶ್ ದಾಸ್ತಾನ್ ಮತ್ತು ಅರ್ಷದ್ ವಾರ್ಷಿ ಮತ್ತು ಅಮೋಲ್ ಪಾಲೇಕರ್ನ
ನಾನು ಈ ಪತ್ರಕರ್ತರ ಸಮ್ಮೇಳನದಲ್ಲಿ ಅವರ ಸಂಘದಲ್ಲಿ ಭೇಟಿಯಾಗಿದ್ದೆ. ಅಲ್ಲಿ ಹೋದೆ, ಕೂತ್ಕೊಂಡೆ. ಆಮೇಲೆ ನಾನು ಅವ್ರು ಬರ್ತಿದ್ದಂಗೆ ಹೋಗಿ ಒಂದು 2 ನಿಮಿಷ ಆದಮೇಲೆ ಅವ್ರು ಟೀ ಕುಡಿತಾ ಇರ್ಬೇಕಾದ್ರೆ ಹೋಗಿ, "ಸರ್ ಕ್ಯಾನ್ ಐ ಹ್ಯಾವ್ ಯುವರ್ ಆಟೋಗ್ರಾಫ್" ಅಂತ ಕೇಳಿದೆ. ಅರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಎ ನ್ಯೂಸ್ ರಿಪೋರ್ಟರ್ ಈಸ್ ಆಸ್ಕಿಂಗ್ ಫಾರ್ ಆಟೋಗ್ರಾಫ್ ಅಂತಂದರು. ಖುಷಿಯಿಂದ ಸೈನ್ ಮಾಡಿದರು. ಅವರು ನನ್ನನ್ನು ಕೂಡ ಒಬ್ಬ ರಿಪೋರ್ಟರ್ ಅಂತ ಅನ್ಕೊಂಬಿಟ್ಟಿದ್ರು. ಏನಾರು ಅನ್ಕೊಳ್ಳಿ, ನನಗೆ ಆಟೋಗ್ರಾಫ್ ಸಿಗ್ತಲ್ಲ ಅನ್ನೋದು ಅಷ್ಟೇ ನನ್ನ ಖುಷಿ. ಈ ಮೂನ್ ಸೆನ್ನ ಆಟೋಗ್ರಾಫನ್ನು ಅತ್ಯಂತ ಹತ್ತಿರದಿಂದ ನೋಡಿ, ಈ ಕಾರ್ಡನ್ನು ನಾನು ಅವಳ ಫೋಟೋ ಹಾಕಿ ನಾನು ಕಳಿಸಿದ್ದೆ. ಆಕೆ ಮೊನ್ನೆ ಕಳಿಸಿದ್ದು. ದೀಪ್ತಿ ನಾವಲ್ದು 1 ವರ್ಷ ಆದಮೇಲೆ ನನಗೆ ಬಂತು. ಇದನ್ನು ನಾನು ಅವಳಿಗೆ ಕಳಿಸಿದ್ದನ್ನು ಮರ್ತೇ ಬಿಟ್ಟಿದ್ದೆ. ಅಂಥದ್ದು ಸಹ ಆಕೆ ತಪ್ಪದೆ ಕಳಿಸಿದ್ಲು. ಹಾಗೆ ಈಕೆನೂ ಕೂಡ ಉರ್ಮಿಳಾ ಮಾತೋಂಡ್ಕರ್, ಆಮೇಲೆ ದೀಪಿಕಾ ಪಡುಕೋಣೆ ಇವರೆಲ್ಲರೂ ಕಳಿಸಿದ್ದಾರೆ. ಜೂಹಿ ಚಾವ್ಲಾ ಮತ್ತು ರತ್ನ ಪಾಠಕ್. ಜೂಹಿ ಚಾವ್ಲಾ, ರತ್ನ ಪಾಠಕ್ ಬಂದು ನಜರುದ್ದೀನ್ ಶಾ ಅವರ ಹೆಂಡತಿ. ಈಕೆ ಕೂಡ ನಾಟಕ ರಂಗದಲ್ಲಿದ್ದು, ಚಲನಚಿತ್ರದಲ್ಲಿದ್ದು ಬಹಳಷ್ಟು ಹೆಸರು ಮಾಡಿದಂಥ ನಟಿ ಈಕೆ. ನಜರುದ್ದೀನ್ ಶಾ ಅವರ ಮಡದಿ. ಹೀಗೆ ಅನೇಕ ಚಲನಚಿತ್ರ ನಟ ನಟಿಯರಿದ್ದಾರೆ.